ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಂದಿನ ಅವಧಿಗೆ ಸ್ವಾಗತವನ್ನು ಬಯಸ್ತಾ 2020-21ನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಇಂದಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು 2 ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕುರಿತು ವಿಮರ್ಶಾತ್ಮಕವಾಗಿ ಉತ್ತರಗಳನ್ನು ಅವಲೋಕನ ಮಾಡ್ತಾ ಅಭ್ಯಾಸ ಮಾಡ್ತಾ ಹೋಗೋಣ. ಈಗಾಗಲೇ ನಿಮಗೆ ತಿಳಿದಿರುವಂತೆ ನಮ್ಮ ಕನ್ನಡ ಪ್ರಥಮ ಭಾಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 45 ಪ್ರಶ್ನೆಗಳಿರ್ತವೆ. ಆ 45 ಪ್ರಶ್ನೆಗಳನ್ನು ಕೂಡ ಬೇರೆ ಬೇರೆ ವಿಭಾಗಕ್ಕೆ ಹಂಚಿಕೆ ಮಾಡಿರುವುದು ತಮ್ಮೆಲ್ಲ ಗೊತ್ತಿರುವಂಥದ್ದು. ಮೊದಲ ಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಅಂದರೆ 6 ಅಂಕದ 6 ಪ್ರಶ್ನೆಗಳು ಇರ್ತವೆ. ಒಂದೊಂದು ಪ್ರಶ್ನೆಗಳು ಒಂದೊಂದು ಅಂಕಗಳನ್ನು ಅದಕ್ಕೆ ನೀಡಲಾಗಿರುತ್ತದೆ. ಮೊದಲನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲನೇ ಪ್ರಶ್ನೆ, ಅದರಲ್ಲಿ ಕಣ್ದೆರೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೋಡಿ, ಒಟ್ಟು 6 ಪ್ರಶ್ನೆಗಳು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತವೆ. ಅದರಲ್ಲಿ ಮೊದಲನೇದು ಸಮಾಸಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ಕೇಳಿರ್ತಾರೆ. ನಾವು ಒಂದೊಂದಾಗಿ ಉತ್ತರವನ್ನು ಹುಡುಕೋದಕ್ಕೆ ಮೊದಲು 4 ಆಯ್ಕೆ ಕೊಟ್ಟಿರೋದ್ರಲ್ಲಿ ಉತ್ತರ ಯಾವುದು ಸರಿ ಯಾವುದು ತಪ್ಪಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಆಗ ಅದರ ಖಚಿತವಾದ ಉತ್ತರವನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಉತ್ತರ ಅದಕ್ಕಿಲ್ಲಿ ಆಯ್ಕೆ ಎ ಯಲ್ಲಿ ತತ್ಪುರುಷ ಸಮಾಸವನ್ನು ನೀಡಿದ್ದಾರೆ. ನೋಡು ವಿದ್ಯಾರ್ಥಿಗಳು, ಪ್ರತಿಯೊಂದು ಸಮಾಸದಲ್ಲೂ ಕೂಡ ಒಂದು ನಾಮಪದ ಕಡ್ಡಾಯವಾಗಿರುತ್ತೆ ಅನ್ನೋದನ್ನು ನೀವು ಆಗಲೇ ತಿಳ್ಕೊಂಡಿರ್ತೀರ. ಒಂದು ನಾಮಪದದ ಜೊತೆಗೆ ಇನ್ನೊಂದು ಯಾವುದೋ ಬೇರೆ ಪದ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ಸಮಾಸವನ್ನು ನಾವು ಗುರುತಿಸಬೇಕಾಗುತ್ತೆ. ಅಲ್ಲಿ ತತ್ಪುರುಷ ಸಮಾಸದಲ್ಲಿ ನಿಮಗೆ ಈಗಾಗಲೇ ತಿಳಿದಿರುವಂತೆ 2 ಕೂಡ ನಾಮಪದಗಳಾಗಿರ್ತವೆ, ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ. ಹಾಗಾಗಿ ಇಲ್ಲಿ ಕಣ್ದೆರೆ ಅನ್ನುವ ಪದದಲ್ಲಿ ತೆರೆ ಅನ್ನುವಂಥದ್ದು ಅದು ಕ್ರಿಯೆಯನ್ನು ಸೂಚಿಸೋದ್ರಿಂದ ತತ್ಪುರುಷ ಸಮಾಸ ಅದು ಆಗಲಿಕ್ಕೆ ಸಾಧ್ಯ ಆಗಲ್ಲ, ಅದು ಉತ್ತರ ತಪ್ಪಾಗಿರುತ್ತೆ. ಎರಡನೇ ಆಯ್ಕೆಯಲ್ಲಿ ದ್ವಿಗು ಸಮಾಸವನ್ನು ನೀಡಲಾಗಿದೆ. ದ್ವಿಗು ಸಮಾಸದಲ್ಲಿ ಕೂಡ ಪೂರ್ವ ಪದ ಸಂಖ್ಯಾವಾಚಕ ಆಗಿರುತ್ತೆ. ಹಾಗಾಗಿ ಇಲ್ಲಿ ಈ ಕಣ್ದೆರೆ ಅನ್ನೋ ಪದದಲ್ಲಿ ಸಂಖ್ಯಾವಾಚಕ ಇಲ್ಲದೆ ಇರೋದ್ರಿಂದ ಅದು ಕೂಡ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂರನೇ ಆಯ್ಕೆಯಲ್ಲಿ ಗಮಕ ಸಮಾಸ ಇದೆ. ಗಮಕ ಸಮಾಸದಲ್ಲಿ ಪೂರ್ವ ಪದ ಕೃದಂತ ಅಥವಾ ಸರ್ವನಾಮ ಆಗಿರುತ್ತೆ, ಉತ್ತರ ಪದ ನಾಮಪದವಾಗಿರುತ್ತೆ. ಹಾಗಾಗಿ ಕಣ್ದೆರೆ ಅನ್ನೋದು ಕೂಡ ಅಲ್ಲಿ ಪೂರ್ವಪದ ಯಾವುದೇ ಸರ್ವನಾಮ ಆಗಲಿ ಕೃದಂತ ಇಲ್ಲದೆ ಇರೋದ್ರಿಂದ ಅದು ಕೂಡ ಆ ಸಮಾಸಕ್ಕೆ ಉದಾಹರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೊನೆಯ ಆಯ್ಕೆ ಕ್ರಿಯಾ ಸಮಾಸ. ಇಲ್ಲಿ ತೆರೆ, ಕಣ್ಣನ್ನೋದಕ್ಕೆ ತೆರೆ ಅನ್ನೋ ಪದದಲ್ಲಿ ತೆರೆ ಅನ್ನೋ ಪದ ಕ್ರಿಯಾಪದ ಆಗಿರೋದ್ರಿಂದ ಅದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಈ ರೀತಿ ನಾವು ಉತ್ತರಗಳನ್ನು ಹುಡುಕ್ತಾ ಬೇರೆ ಗೊಂದಲಕ್ಕೆ ಈಡಾಗದ ರೀತಿಯಲ್ಲಿ ಪ್ರಶ್ನೆಗಳ ಉತ್ತರವನ್ನು ಗಮನಿಸಬೇಕಾಗತ್ತೆ. ಇನ್ನು ಎರಡನೇ ಪ್ರಶ್ನೆ ಇದೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಇದು ಅನ್ನುವಂಥ ಪ್ರಶ್ನೆ. ನೋಡಿ, ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂತೆ ಅನೇಕ ಸಂದರ್ಭಗಳಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತೆ. ಹಾಗೆ ಇಲ್ಲೂ ಕೂಡ ಆ ಪ್ರಶ್ನೆಯನ್ನು ನಾವು ಗಮನಿಸ್ಬೋದು. ಆಯ್ಕೆ ಎ ಯಲ್ಲಿ ಪೂರ್ಣ ವಿರಾಮ ಇದೆ. ಪೂರ್ಣ ವಿರಾಮ ಅಂದರೆ ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ರೀತಿ ಪೂರ್ಣ ವಿರಾಮಕ್ಕೆ ಲೇಖನ ಚಿಹ್ನೆ ನಾವು ಅಲ್ಲಿ ಗಮನಿಸ್ತೀವಿ ಅನ್ನೋದು. ಅಂದರೆ ಪೂರ್ಣ ವಿರಾಮ ಅಂದರೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಲೇಖನ ಚಿಹ್ನೆ ಇರೋದನ್ನು ನಾವು ಪೂರ್ಣ ವಿರಾಮ ಅಂತ ಕರಿತೀವಿ. ಹಾಗಾಗಿ ಆ ಒಂದು ಉತ್ತರ ಅದಕ್ಕೆ ಆಗೋದಿಲ್ಲ. ಇನ್ನು ಎರಡನೇ ಆಯ್ಕೆ ಇದೆ ಅರ್ಧ ವಿರಾಮ ಅನ್ನುವಂಥದ್ದು. ಅದು ಸರಿಯಾದ ಉತ್ತರ. ಅಂದರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಅದು ಅರ್ಧ ವಿರಾಮ. ಉದಾಹರಣೆ ನೀವು ಗೊತ್ತಿರ್ಬೋದು, ಈ ನಮ್ಮ ಭಾಗ್ಯಶಿಲ್ಪಿಗಳು ಪಾಠದಲ್ಲಿದೆ, ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅನ್ನುವಂಥ ಒಂದು ಉದಾಹರಣೆ ನೀವು ಗಮನಿಸಿರ್ಬೋದು. ಅಲ್ಲಿ ಅರ್ಧ ವಿರಾಮ ಇರೋದನ್ನು ನೀವು ನೋಡಿರ್ತೀರ. ಹಾಗಾಗಿ ಅದು ಖಚಿತವಾದ ಉತ್ತರ ಯಾವುದಾಗಿದೆ? ಅರ್ಧ ವಿರಾಮ ಆಗಿದೆ. ಇನ್ನು ಮೂರನೇ ಆಯ್ಕೆನೂ ಇದೆ ಅಲ್ಪ ವಿರಾಮ. ಅಲ್ಪ ವಿರಾಮ ಅನ್ನೋದ್ರೂ ಕೂಡ ಗೊತ್ತಿದೆ ನಿಮಗೆ. ಅಂದರೆ ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮವನ್ನು ಬಳಸಬೇಕು ಅನ್ನೋದಿದೆ. ಅದು ಕೂಡ ಅದಕ್ಕೆ ಉತ್ತರ ಆಗೋದಿಲ್ಲ. ಇನ್ನು ಭಾವಸೂಚಕ ಚಿಹ್ನೆನೂ ಕೂಡ ನಿಮಗೆ ಅದರ ಉತ್ತರ ಗೊತ್ತಿದೆ. ಅಂದರೆ
ಹರ್ಷ, ಆಶ್ಚರ್ಯ ಆದಂಥ ಸಂದರ್ಭದಲ್ಲಿ, ಸಂತೋಷ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಲೇಖನಿ ಚಿಹ್ನೆಯನ್ನು ಬಳಸ್ತಕ್ಕಂಥದ್ದು ಅದು ಭಾವಸೂಚಕ ಚಿಹ್ನೆ. ಹೀಗಾಗಿ ಇಲ್ಲಿ ಖಚಿತವಾದ ಉತ್ತರ ಯಾವುದಾಗಿದೆ? ಅರ್ಧ ವಿರಾಮ ಆಗಿದೆ. ಇನ್ನು ಮೂರನೇ ಪ್ರಶ್ನೆ, ಹಳೆಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯವಿದು ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಇಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಬೇರೆ ಇದಾವೆ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಇರೋದನ್ನು ನಾವು ನೋಡಿರ್ಬೋದು. ಅದರಲ್ಲಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯನ ಇಲ್ಲಿ ಕೇಳಿರುವಂಥ ಪ್ರಶ್ನೆ. ಅದರಲ್ಲೂ ಕೂಡ ಪಂಚಮ ವಿಭಕ್ತಿ ಪ್ರತ್ಯಯ ಆಯ್ಕೆ ಎ ಅಲ್ಲಿ ಇಂದಮ್ ಅನ್ನತಕ್ಕಂಥ ಒಂದು ಪ್ರತ್ಯಯನ ಕೊಟ್ಟಿದ್ದಾರೆ. ಅದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿರೋದ್ರಿಂದ ಅದು ಪಂಚಮ ವಿಭಕ್ತಿ ಪ್ರತ್ಯಯ ಆಗೋದಿಲ್ಲ. ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಅತ್ತಣಿಂ ಅನ್ನುವಂಥದ್ದು ಇದು ಪಂಚಮ ವಿಭಕ್ತಿ ಪ್ರತ್ಯಯದ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ. ಅದೇ ಹೊಸಗನ್ನಡ ಆದರೆ ಅದು ದೆಸೆಯಿಂದ ಅನ್ನುವಂಥದ್ದು ಉತ್ತರ ಆಗಿರುತ್ತೆ. ಇನ್ನು ಡಿ ಅನ್ನೋದು ಒಳ್ ಅನ್ನುವುದು ಸಪ್ತಮ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಹೀಗಾಗಿ ಇಲ್ಲಿ ಖಚಿತವಾದ ಉತ್ತರ ಯಾವುದು? ಸಿ ಅನ್ನುವಂಥದ್ದು, ಅತ್ತಣಿಂ ಅನ್ನುವಂಥದ್ದು ಉತ್ತರ ಸರಿಯಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಅವ್ಯಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆನ ಕೇಳಿದ್ದಾರೆ. ಧಗ ಧಗ ಪದ ಈ ಅವ್ಯಯಕ್ಕೆ ಉದಾಹರಣೆ ಇದು. ಇಲ್ಲಿ ಆಯ್ಕೆ 4 ಕೂಡ ಗಮನಿಸೋದು ಬಹಳ ಮುಖ್ಯ. ಮೊದಲು ಅನುಕರಣ ಅವ್ಯಯ ಅಂದರೆ, ಅನುಕರಣ ಅವ್ಯಯ ಅಂದರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾವು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ನಾವು ಅನುಕರಣ ಪದ ಅಂತ ಕರಿತೀವಿ. ಹಾಗಾಗಿ ಧಗಧಗ ಅನ್ನುವಂಥದ್ದು ಬೆಂಕಿ ಉರಿಯುವಂಥ ಒಂದು ಸಂದರ್ಭದಲ್ಲಿ ನಮಗೆ ಕೇಳಿಸಂಥ ಒಂದು ಪದ ಆಗಿರೋದ್ರಿಂದ ಅದನ್ನು ಅನುಕರಣ ಪದವನ್ನಾಗಿ ನಾವಿಲ್ಲಿ ಗುರುತಿಸ್ಬೋದು. ಹೀಗಾಗಿ ಅದಕ್ಕೆ ಉತ್ತರ ಅನುಕರಣ ಅವ್ಯಯ ಅನ್ನೋದೇ ಉದಾಹರಣೆ ಆಗಿದೆ. ಇನ್ನು ಬಿ ಸಾಮಾನ್ಯ ಅರ್ಥಕ ಅವ್ಯಯ ಅಂತದ್ದು ಇದೆ. ಅದು ನಿಮಗೆ ಉತ್ತರ ಹೌದು ಅಂತ ಗೊಂದಲ ಇದ್ದಾಗ ಬೇರೆ ಉತ್ತರಗಳ ಆಯ್ಕೆಗಳನ್ನು ಕೂಡ ಗಮನಿಸಬೇಕಾಗಿರೋದು ಭಾಳ ಮುಖ್ಯ. ಹೀಗಾಗಿ ಸಾಮಾನ್ಯ ಅರ್ಥಕ ಅವ್ಯಯ ಅಂದರೆ ಕ್ರಿಯೆ ನಡೆದ ರೀತಿ ಹೇಳುವಂಥ ಅವ್ಯಯವನ್ನು ಸಾಮಾನ್ಯ ಅರ್ಥಕ ಅವ್ಯಯ ಅಂತ. ಇಲ್ಲಿ ಧಗಧಗ ಅನ್ನೋದು ಕ್ರಿಯೆ ನಡೆದಿಲ್ಲ, ಹಾಗಾಗಿ ಅದು ಕೂಡ ಉತ್ತರ ಆಗೋದಿಲ್ಲ ಅನ್ನೋದನ್ನು ಕೂಡ ನೀವು ಖಚಿತಪಡಿಸ್ಕೋಬೋದು. ಇನ್ನು ಸಿ ಆಯ್ಕೆ ಇದೆ, ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂಥ ಅವ್ಯಯವನ್ನು ನಾವು ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೀವಿ. ಇನ್ನು ಡಿ ಅನ್ನುವಂಥ ಭಾವಸೂಚಕ ಅವ್ಯಯ ಅಂದರೆ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸ್ತೇವೆ. ಹಾಗಾಗಿ ಅದು ಕೂಡ ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆಗಳು ನೀವೆಲ್ಲ ನೋಡಿರ್ತೀರ. ಹಾಗೆ ಇಲ್ಲಿ ಧಗಧಗ ಅನ್ನುವಂಥದ್ದು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಅನುಕರಣ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಇನ್ನು 5ನೇ ಪ್ರಶ್ನೆ, ಇಸವಾಸ ಪದದ ಗ್ರಾಂಥಿಕ ರೂಪವಿದು ಅನ್ನುವಂಥ ಪ್ರಶ್ನೆ. ನೋಡಿ, ಇದು ಈಗಾಗಲೇ ಈ ಪದ ಕೇಳಿರ್ಬೋದು. ಯಾರು ಪಠ್ಯ ಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ ಅಲ್ಲಿ ಪದಗಳನ್ನು ನೀವು ಗ್ರಹಿಸಬೇಕು. ಈ ಇಸವಾಸ ಅನ್ನುವಂಥದ್ದು ಹಲಗಲಿ ಬೇಡರು ಎನ್ನುವ ಪದ್ಯದಲ್ಲಿ ಬಂದಿರುವಂಥದ್ದು. ಇದನ್ನು ಹಳ್ಳಿಗಳಲ್ಲಿ ಬಳಸ್ತಕ್ಕಂಥ ಪದಗಳು, ಸಾಮಾನ್ಯ ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಪದಗಳಿದ್ದಾವೆ. ಆಮೇಲೆ ಗ್ರಾಂಥಿಕ ಭಾಷೆ ಅಂದರೆ ಬರವಣಿಗೆ ಭಾಷೆಯಾಗಿ ನಾವು ಬಳಸುವಂಥದ್ದು. ಹಾಗೆ ಇಲ್ಲಿ ಇಸವಾಸ ಅನ್ನುವಂಥದ್ದನ್ನು ಆಡು ಭಾಷೆ ಅಥವಾ ಮಾತಿನಲ್ಲಿ ಹೇಳುವಂಥ ಭಾಷೆಯನ್ನು ಪದವನ್ನು ಆಡು ಮಾತಿನಲ್ಲಿರೋದನ್ನು ಹೇಗೆ ಗ್ರಾಂಥಿಕ ರೂಪದಲ್ಲಿ ಬರವಣಿಗೆಯಲ್ಲಿ ಆದಾಗ ಅದು ಯಾವ ಪದವಾಗಿದೆ ಅನ್ನುವಂಥದ್ದು. ಆಯ್ಕೆ ಎ ವಿಶೇಷ ಅನ್ನುವಂಥದ್ದು ಉತ್ತರ ತಪ್ಪಾಗಿದೆ. ಆಯ್ಕೆ ಬಿ ವಿಶ್ವಾಸ ಅನ್ನುವುದು ಸರಿಯಾದ ಉತ್ತರ. ಇಸವಾಸ ಅದನ್ನ ಬರವಣಿಗೆ ಭಾಷೆಯಲ್ಲಿ, ಅದು ಗ್ರಾಂಥಿಕ ಭಾಷೆಯಲ್ಲಿ ಬರೆದ್ರೆ ವಿಶ್ವಾಸ ಸರಿಯಾಗುತ್ತೆ. ಇನ್ನು ವಿಷವಾಸ ಅನ್ನುವುದು ಅಲ್ಲಿ ಪದ ಸರಿಯಾದ ಪದ ಆಗೋದಿಲ್ಲ. ಆಮೇಲೆ ಆಯ್ಕೆ ಡಿ ಅನ್ನೋದಕ್ಕೂ ವಿಷದ ಅನ್ನುವುದು ಕೂಡ ಉತ್ತರ ತಪ್ಪಾಗಿದೆ. ಹೀಗಾಗಿ ಇಲ್ಲಿ ಉತ್ತರ ಸರಿಯಾದ ಉತ್ತರ ಆಯ್ಕೆ ಬಿ ವಿಶ್ವಾಸ ಅನ್ನುವಂಥದ್ದು. ಇನ್ನು ಕೊನೆಯ ಪ್ರಶ್ನೆ, ಕ್ರಿಯಾ ರೂಪಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದೆ. ಕ್ರಿಯಾ ರೂಪಗಳಿಗೆ ಸಂಬಂಧಪಟ್ಟದ್ದು ಅದರಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ 4 ಆಯ್ಕೆಯಲ್ಲಿ. ಅದನ್ನು ಗುರುತಿಸಬೇಕು. ವಿದ್ಯಾರ್ಥಕ ಕ್ರಿಯಾರೂಪ ಅಂದರೆ ನಿರ್ದಿಷ್ಟವಾಗಲಿ ಅಂದರೆ ನಾವು ಮತ್ತೊಬ್ಬರಿಗೆ ಆದೇಶ ಮಾಡುವಂಥ ಪದಗಳು, ಆಶೀರ್ವಾದ ಮಾಡಿದಂಥ ಪದಗಳನ್ನು ನಾವು ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಕರಿತೀವಿ. ಉದಾಹರಣೆ, ಶುಭವಾಗಲಿ, ಅವನಿಗೆ ಒಳ್ಳೆಯದಾಗಲಿ, ನೀನು ಈ ಕೆಲಸ ಮಾಡಲಿ, ನೀನು ಬರೆಯಲಿ ಅನ್ನುವಂಥ ಪದಗಳಿದ್ವಲ್ಲ ಅವನು ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಕರಿತೀವಿ. ಹಾಗಾಗಿ ಈ 4 ಆಯ್ಕೆಗಳಲ್ಲಿ ಯಾವುದು ಉತ್ತರ ಆಗಿದೆ ಅನ್ನೋದು ನೋಡ್ತವಳು. ಮೊದಲನೇ ಆಯ್ಕೆ ಮಾಡೀತು ಅನ್ನುವಂಥದ್ದಿದೆ. ಇದು ಮಾಡೀತು ಅನ್ನೋದು ನಿರ್ದಿಷ್ಟವಾಗಿ ಅದು ಆದೇಶ ಕೊಟ್ಟಂಥ ಪದ ಆಗೋದಿಲ್ಲ, ಅಥವಾ ಮತ್ತೊಬ್ಬರಿಗೆ ಈ ಕೆಲಸ ಮಾಡುವಂಥ ಸೂಚಿಸುವಂಥ ಪದ ಆಗೋದಿಲ್ಲ. ಹಾಗೆ ಮಾಡೀತು ಅನ್ನೋದು ಸಂಭವನಾರ್ಥಕ ಕ್ರಿಯಾರೂಪ ಆಗುತ್ತೆ, ಮುಂದೆ ಮಾಡಬಹುದು ಅನ್ನೋದನ್ನು ಸೂಚಿಸುವಂಥದ್ದು. ಹಾಗಾಗಿ ಅದು ಉತ್ತರ ತಪ್ಪಾಗಿದೆ. ಆಯ್ಕೆ ಬಿ ಮಾಡದು ಅಂದರೆ ಕ್ರಿಯೆ ನಡೆಯುವುದಿಲ್ಲ ಅನ್ನುವಂಥದ್ದನ್ನು ಸೂಚಿಸುವಂಥದ್ದು. ಅದಕ್ಕೆ ನಾವು ನಿಷೇಧಾರ್ಥಕ ಕ್ರಿಯಾರೂಪ ಅಂತ ಕರಿತೀವಿ. ಹಾಗಾಗಿ ಅದು ಕೂಡ ಉತ್ತರ ಅಲ್ಲ. ಇನ್ನು ಆಯ್ಕೆ ಸಿ ಮಾಡಲಿ ಅಂದರೆ ಯಾವುದೋ ಒಂದು ಕೆಲಸವನ್ನು ನೀನು ಮಾಡಲಿ ಅಂತ ನಾವು ಒಬ್ಬರು ಹೇಳ್ದಂಗೆ ಅದು ಹೇಳೋದ್ರಿಂದ ಅದು ವಿದ್ಯಾರ್ಥಕ ಕ್ರಿಯಾರೂಪ ಖಚಿತವಾದ ಉತ್ತರ ಆಗಿದೆ. ಇನ್ನು ಆಯ್ಕೆ ಡಿ ಅನ್ನು ನಾವು ಗಮನಿಸೋದ್ರೆ ಮಾಡಿ ಆವು ಅಂದರೆ ಮುಂದೆ ಕ್ರಿಯೆ ಕೆಲಸ ಯಾರಾದ್ರು ಮಾಡಬಹುದು ಅನ್ನೋದು ಸೂಚಿಸೋದ್ರಿಂದ ಅದು ಕೂಡ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ. ಇಷ್ಟು
6 ಪ್ರಶ್ನೆಗಳನ್ನು ನಾವು ಇಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ಗಮನಿಸ್ಬೋದು. ಆಯ್ಕೆಗಳನ್ನು ನಾವು ಸರಿಯಾಗಿ ಗಮನಿಸಿದಾಗ ಮಾತ್ರ ಉತ್ತರವನ್ನು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇ ಭಾಗದಲ್ಲಿ ಮುಖ್ಯ ಪ್ರಶ್ನೆ ಸಂಬಂಧೀಕರಿಸಿದ ಪ್ರಶ್ನೆಗಳಿರ್ತಾವೆ ಮಕ್ಕಳೇ. ಅವನ್ನು ಕೂಡ ನಾವು ಸರಿಯಾಗಿ ಉತ್ತರವನ್ನು ಗಮನಿಸುವಾಗ ವಿಶ್ಲೇಷಣೆ ಮಾಡ್ತಾ ನಾವು ಉತ್ತರವನ್ನು ಗಮನಿಸ್ತಾವಾಗ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಎನ್ನುವಂಥ ಪ್ರಶ್ನೆ ಇದೆ. ಅದರಲ್ಲಿ 4 ಪ್ರಶ್ನೆಗಳನ್ನು ಕೊಡ್ತಾರೆ. ಈಗಾಗಲೇ 1 ಅಂಕದ 4 ಪ್ರಶ್ನೆಗಳು ಅಲ್ಲಿರ್ತವೆ. ಅವು ಕೂಡ ಕೇವಲ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಅಂದರೆ ಪಠ್ಯದಲ್ಲಿ ಗದ್ಯ ಪದ್ಯವನ್ನು ಬಿಟ್ಟು ಕೇವಲ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 7ನೇ ಪ್ರಶ್ನೆ ಇಲ್ಲಿ ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಬಹುತೇಕ ಈ ಭಾಗದಲ್ಲೇ ತತ್ಸಮ ತದ್ಭವಗಳನ್ನು ಅನೇಕ ಸಂದರ್ಭದಲ್ಲಿ ಕೇಳಿರುವಂಥದ್ದು. ಅದನ್ನು ನೀವು ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಯುದ್ಧ, ಜುದ್ಧ, ಪ್ರಸಾದ, ಅದಕ್ಕೆ ಯಾವುದು ತದ್ಭವ ಅನ್ನುವಂಥ ಪದವನ್ನು ನಾವು ಗುರುತಿಸ್ಬೇಕು. ಇಲ್ಲಿ ಈ ಉತ್ತರ ಈಗಾಗಲೇ ಇಲ್ಲಿ ನಾನು ಹಾಕಿದ್ದೀನಿ. ಯುದ್ಧ ಅನ್ನುವಂಥದ್ದು ತತ್ಸಮ ಪದ, ಅಂದರೆ ಸಂಸ್ಕೃತದಿಂದ ಬಂದ ಪದವನ್ನು ನಾವು ತತ್ಸಮ ಅಂತ ಕರಿತೀವಿ. ಸಂಸ್ಕೃತದಿಂದ ಬದಲಾವಣೆ ಹೊಂದಿ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಅಥವಾ ಪೂರ್ತಿ ಬದಲಾವಣೆ ಆಗಿರುವಂಥ ಕನ್ನಡದ ಪದಗಳಿಗೆ ನಾವು ತದ್ಭವ ಅಂತ ಕರಿತೀವಿ. ಹೀಗಾಗಿ ಯುದ್ಧ ಅನ್ನುವಂಥ ತತ್ಸಮ ಪದಕ್ಕೆ ಜುದ್ಧ ಅನ್ನುವುದು ತದ್ಭವ ಪದ ಆಗಿದೆ. ಅದೇ ರೀತಿಯೇ ಪ್ರಸಾದ ಅನ್ನುವಂಥ ತತ್ಸಮ ಪದಕ್ಕೆ ತದ್ಭವ ರೂಪ ಏನು ಅನ್ನುವಂಥ ಪ್ರಶ್ನೆ ಅದು. ಹಾಗೆ ಉತ್ತರ ಅದು ಯಾವುದಾಗಿದೆ? ಹಸಾದ ಅನ್ನುವಂಥ ಉತ್ತರ ಆಗಿದೆ. ಅದನ್ನು ನಾವು ಪಠ್ಯದಲ್ಲಿ ಪಾಠ ಮಾಡುವಂಥ ಸಂದರ್ಭ ಇದನ್ನೆಲ್ಲ ಹೇಳಿರ್ತೀವಿ, ಅದನ್ನು ನೀವು ಎಲ್ಲ ಗಮನಿಸಬೇಕು. ಇನ್ನು 8ನೇ ಪ್ರಶ್ನೆ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂಥ ಒಂದು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿರ್ತಾರೆ. ವರ್ಣಮಾಲೆ ಈಗಾಗಲೇ ನೀವು ಪ್ರೈಮರಿ ಶಾಲೆಯನ್ನು ಅಭ್ಯಾಸ ಮಾಡಿದ್ರಿಂದ ಇವುಗಳ ಸರಿಯಾದ ಮಾಹಿತಿ ಇರುತ್ತೆ. ಹಾಗಾಗಿ ಇದನ್ನು ಭಾಳ ಸುಲಭವಾಗಿ 1 ಅಂಕವನ್ನು ಈ ಭಾಗದಲ್ಲಿ ನೀವು ಪಡೀಲಿಕ್ಕೆ ಅವಕಾಶ ಇರುತ್ತೆ. ಸ್ವರಗಳು 13 ಇದ್ದಾವೆ. ಯೋಗವಾಹಗಳ ಸಂಖ್ಯೆ ಎಷ್ಟು ಅನ್ನುವಂಥ ಆ ಪ್ರಶ್ನೆಗೆ ಬರೀಬೇಕು. ಈಗಾಗಲೇ ಗೊತ್ತಿರೋತಿಲಿ 2 ಅನ್ನುವಂಥದ್ದು ಉತ್ತರ ನಿಮಗೆಲ್ಲ ಗೊತ್ತಿದೆ. ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇರುತ್ತೆ. ಇನ್ನು 9ನೇ ಪ್ರಶ್ನೆ ಪದಗಳ ಸಮಾನಾರ್ಥಕ ಪದಗಳನ್ನು ಗುರುತಿಸಿ ಬರೆಯುವಂಥದ್ದು. ಈಗ ಇಲ್ಲಿ ನೀವು ಯಾರು ಪಾಠವನ್ನು ಸರಿಯಾಗಿ ಕೇಳಿರ್ತೀರೋ ಆಗ ಅನೇಕ ಪದಗಳನ್ನು ತರಗತಿಯಲ್ಲಿ ಶಿಕ್ಷಕರು ಹೇಳಿರ್ತಾರೆ. ಅದನ್ನು ನೀವು ಗಮನಿಸಿದರೆ ಖಚಿತವಾಗಿ 1 ಅಂಕವನ್ನು ಕೂಡ ಈ ಭಾಗದಲ್ಲಿ ಪಡಿಬಹುದು. ಯಾಕೆ 100 ಪದಗಳ ಅರ್ಥಗಳು ಬರ್ತವೆ ಪ್ರತಿ ಪಾಠದಲ್ಲಿ. ಪಾಠವನ್ನು ಸರಿಯಾಗಿ ಗಮನಿಸಿದರೆ ಮಾತ್ರ ಪದಗಳ ಅರ್ಥಗಳನ್ನು ಸರಿಯಾಗಿ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಅಬ್ಬೆ ಅಂದರೆ ಅದರ ಅರ್ಥ ತಾಯಿ ಅನ್ನುವಂಥದ್ದು. ಹಾಗಾದರೆ ಅರ್ಥಿ ಎಂದರೆ ಆ ಪದದ ಅರ್ಥ ಏನು ಅನ್ನುವಂಥದ್ದು. ನೋಡಿ, ಈ ಪದಗಳನ್ನು ಕೇಳಿದ ತಕ್ಷಣವೇ ನಿಮಗೆ ಇದು ಯಾವ ಪಾಠದಲ್ಲಿ ಬಂದಿರುವಂಥ ಪದ ಅನ್ನುವಂಥದ್ದನ್ನು ಕೂಡ ನೀವು ಗ್ರಹಿಸಬೇಕು. ಆಗ ಅದರ ಉತ್ತರವನ್ನು ನೀವು ಸುಲಭವಾಗಿ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಅರ್ಥಿ ಅನ್ನುವಂಥದ್ದು ಅರ್ಥ ಪ್ರೀತಿ ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಇದು ಶಬರಿ ಪಾಠದಲ್ಲಿ ಬರುವಂಥ ಒಂದು ಪದಗಳ ಅರ್ಥಗಳಲ್ಲಿ ಬರುವಂಥದ್ದು. ಹಾಗೆ ನಿಮ್ಗೆ ಅದು ಪಾಠದ ಒಂದು ಸಂದರ್ಭ ಗೊತ್ತಾದರೆ ಅದರ ಉತ್ತರ ಸುಲಭವಾಗಿ ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 10ನೆಯ ಪ್ರಶ್ನೆ ಊರೂರು ಅನ್ನುವಂಥದ್ದು. ಇಲ್ಲಿ ಸಂಧಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಈ ಭಾಗದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಊರೂರು ಅನ್ನುವಂಥ ಪದವನ್ನು ನಾವು ಬಿಡಿಸಿ ಬರೆದಾಗ ಅದು ಲೋಪಸಂಧಿ ಆಗುತ್ತೆ. ಊರು ಅಧಿಕ್ ಊರು ಅಂದರೆ ಪ್ಲಸ್ ಅನ್ನುವಂಥ ಬದಲಾಗಿ ನಾವು ಅಧಿಕ ಅನ್ನುವಂಥ ಚಿಹ್ನೆ ಬಳಸ್ಬೇಕಲ್ಲಿ. ಹಾಗಾಗಿ ಊರು ಅಧಿಕ್ ಊರು 2 ಕನ್ನಡ ಪದಗಳಾಗಿರೋದ್ರಿಂದ ಪೂರ್ವ ಪದದ ಒಂದು ಸ್ವರ ಬಿಟ್ಟು ಹೋಗೋದ್ರಿಂದ ಅದು ಲೋಪಸಂಧಿಗೆ ಉದಾಹರಣೆ ಆಗುತ್ತೆ. ಅದೇ ರೀತಿಯೇ ಕೈಯನ್ನು ಅನ್ನುವಂಥ ಪದ ಯಾವ ಸಂಧಿಗೆ ಉದಾಹರಣೆ ಅನ್ನುವಂಥ ಒಂದು ಉತ್ತರವನ್ನು ಅಲ್ಲಿ ಬರಿಬೇಕಾಗತ್ತೆ. ಕೈ ಅಧಿಕ್ ಅನ್ನು ಅಂದರೆ ಉತ್ತರ ಪದದ ಮೊದಲ ಸ್ವರಕ್ಕೆ ಆ ಅನ್ನೋ ಬದಲಾಗಿ ಅಲ್ಲಿ ಹೊಸದಾಗಿ ಒಂದು ಅಕ್ಷರ ವ್ಯಂಜನ ಬಂದು ಸೇರ್ಕೊಂಡಿರ್ತದೆ, ಅದು ಯಾ ಅನ್ನುವಂಥದ್ದು. ಹಾಗಾಗಿ ಉತ್ತರ ಪದದ ಮೊದಲನೇ ಸ್ವರಗಳಿಗೆ ಬದಲಾಗಿ ಯಾ ಮತ್ತು ವಾಕಾರಗಳು ಬಂದರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ. ಹೀಗಾಗಿ ಇಲ್ಲಿ ಯಾ ಅನ್ನುವಂಥ ಒಂದು ವ್ಯಂಜನ ಬಂದಿರೋದ್ರಿಂದ ಅದನ್ನು ನಾವು ಇಲ್ಲಿ ಆಗಮ ಸಂಧಿ ಅಂತ ನಾವು ಗುರುತಿಸ್ಬೋದು. ಈ ರೀತಿ ಒಟ್ಟು 14 ಪ್ರಶ್ನೆಗಳನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನಾಗಿಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆ ಸುಲಭವಾಗಿ ನಾವು ಪಠ್ಯಕ್ಕೆ ಸಂಬಂಧಪಟ್ಟಂಥ ಪ್ರತಿ ಪಾಠದ ಅಭ್ಯಾಸದ ಕೊನೆಯಲ್ಲಿ ಈ ರೀತಿ ಎಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 22 ವ್ಯಾಕರಣಾಂಶಗಳನ್ನು ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ಪ್ರಶ್ನೆಗಳಿರ್ತವೆ. ಯಾರು ಪಠ್ಯಪುಸ್ತಕವನ್ನು ಸರಿಯಾಗಿ ಗಮನಿಸಿರ್ತೀರೋ ಇಲ್ಲಿ 1 ಅಂಕನೂ ಕೂಡ ತಪ್ಪದ ರೀತಿಯಲ್ಲಿ ನಾವು ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕು. ಇನ್ನು ಮುಂದಿನ ಭಾಗಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 3ನೇ ಭಾಗದಲ್ಲಿ ಅದು 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಅದನ್ನು ಮುಂದಿನ ಅವಧಿಯಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ.